ಅನಾದಿ ಅನಂತನ ಈ ಬ್ರಹ್ಮಾಂಡ ಎಲ್ಲವೂ ಕತ್ತಲಿನ ಮೌನದಲ್ಲಿ ಮುಳುಗಿದ ಕ್ಷಣ ಓಂನ ನಾದದಂತೆ ಒಂದೇ ಒಂದು ಸ್ಪಂದನ ಉದಿತವಾಯಿತು. ಆ ಸ್ಪಂದನದಿಂದಲೇ ಜನಿಸಿದವು ಕಾಲ, ತತ್ವ, ಸೃಷ್ಟಿ, ನಕ್ಷತ್ರಗಳು, ಪ್ರಪಂಚಗಳು. ಶಕ್ತಿಯು ದಯೆಯು ಒಂದಾಗುವಾಗ ರೂಪುಗೊಳ್ಳುವ ಆ ಪರಮತತ್ವವೇ ವಿಷ್ಣು. ಇಲ್ಲಿ ಆರಂಭವಾಗುತ್ತದೆ ಭೂಮಿಯನ್ನು ರಕ್ಷಿಸಿದವರು, ರಾಕ್ಷಸರನ್ನು ಸಂಹರಿಸಿದವರು, ಧರ್ಮವನ್ನು ಮರುಸ್ಥಾಪಿಸಿದವರು, ಮಾನವತೆಗೆ ಮಾರ್ಗ ತೋರಿದ ಅವತಾರಗಳ ಯಾನ. ಮೊದಲನೆಯ ಅವತಾರ ಮತ್ಸ್ಯಾವತಾರ. ಕಾಲದ ಮಹಾಪ್ರಳಯದ ಕತ್ತಲಲ್ಲಿ ಮಾನವ ಕುಲದ ಜ್ಞಾನವೇ ನಶಿಸಿ ಹೋಗುತ್ತಿದ್ದಾಗ ಅನಂತ ಸಾಗರದ ಆಳದಲ್ಲಿ ಪ್ರಕಾಶಿಸುವುದು ದಿವ್ಯಮಯ ನಿಲುವಂಗಿ. ಅದು ಮತ್ಸ್ಯ ರೂಪದ ಮಹಾವಿಷ್ಣು. ವೇದಗಳನ್ನು ಕಾಪಾಡಲು, ಜೀವಿಗಳನ್ನು ರಕ್ಷಿಸಲು, ಲೋಕಪಾಲಕರ ಪಥವನ್ನು ಮರುಸ್ಥಾಪಿಸಲು ವಿಷ್ಣು ಸ್ವಯಂ ನೀರಿನ ರೂಪ ಹೊಂದಿದರು. ಪ್ರಳಯವನ್ನೇ ನಿಭಾಯಿಸಿದ ಮೊದಲ ಅವತಾರ. ಎರಡನೇ ಅವತಾರ ಕೂರ್ಮಾವತಾರ. ಸಮುದ್ರ ಮಂಥನದ ಅದ್ಭುತ ಕ್ಷಣದಲ್ಲಿ ದೇವ ದಾನವರು ಅಮೃತಕ್ಕಾಗಿ ಯತ್ನಿಸಿದಾಗ ಮಂತ್ರವನ್ನು ಸ್ಥಿರಗೊಳಿಸಲು ಲೋಕವೇ ನಡುಗಿತು. ಆಗ ಭೂಮಿಯನ್ನು ತಲೆ ಮೇಲೆ ಹೊರುವ ತೇಜೋಮಯ ಹೊಳೆಯಂತೆ ಕೂರ್ಮಾವತಾರ. ಮೂರನೇ ಅವತಾರ ವರಾಹ ಅವತಾರ. ಅಧರ್ಮದ ಹೊತ್ತ ಹೊಗೆಗೆ ಲಯವಾಗುತ್ತಿದ್ದ ಭೂಮಾತೆ ಹಿರಣ್ಯಾಕ್ಷನ ಅಗಾಧ ಕಟಾಹದಲ್ಲಿ ಬಿದ್ದಾಗ ಆಕಾಶವನ್ನೇ ಬಿಚ್ಚಿ ಅನಂತ ಶಕ್ತಿ ಮೂಡಿತು. ವರಾಹ ಭೂಮಿಯನ್ನು ನರಕದಿಂದ ಎತ್ತಿ ದೈತ್ಯರನ್ನು ನಿಗ್ರಹಿಸಿ ಸೃಷ್ಟಿಯ ಸ್ಥಿರತೆಯನ್ನು ಪುನಃ ಕಟ್ಟಿದ ಅವತಾರ. ವರಾಹ ಭೂದೇವಿಯ ರಕ್ಷಕ, ಶಕ್ತಿಯ ಘೋಷ. ನಾಲ್ಕನೇ ಅವತಾರ ನರಸಿಂಹ ಅವತಾರ. ಹಿರಣ್ಯಕಶಿಪುವಿನ ಅಹಂಕಾರ ಆಕಾಶವನ್ನೇ ಮೀರಿ ನಿಂತಾಗ ತಪಸ್ವಿ ಪ್ರಹ್ಲಾದನ ಅಚಲ ಭಕ್ತಿಗೆ ಉತ್ತರ ನೀಡಿದಂತೆ ಸ್ತಂಭದಿಂದ ಗುಡುಗಾಯಿತು ದಿವ್ಯಧ್ವನಿ. ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ ನರಸಿಂಹ. ಯುಗಗಳ ಕೋಪವೇ ಗರ್ಜಿಸಿದಂತೆ ಅಧರ್ಮವನ್ನೇ ಚುಂಬಿಸಿದ ಸತ್ಯದ ರೂಪ. ನರಸಿಂಹ ಅಪಾತ್ರೀವ ರೋಷ, ಭಕ್ತರ ಪರಮ ರಕ್ಷಕ. ಐದನೇ ಅವತಾರ ವಾಮನ ಅವತಾರ. ಬಲಿಚಕ್ರವರ್ತಿಯ ವಿಜಯದಿಂದ ತೊಳಲಾಡುತ್ತಿದ್ದ ದೇವಲೋಕಕ್ಕೆ ಕರುಣಾಮೂರ್ತಿಯಲ್ಲೊಂದು ನಗು ಕಂಡಿತು. ಬಾಲಬ್ರಾಹ್ಮಣನ ವಾಮನ. 3 ಹೆಜ್ಜೆ ಕೇಳಿ 3 ಲೋಕವನ್ನೇ ಆವರಿಸಿದ ಬ್ರಹ್ಮಾಂಡ ರೂಪ. ವಾಮನ ಅಹಂಕಾರದ ವಿಲಯ, ವಿನಯದ ಮಹಿಮೆ, ಧರ್ಮದ ಸುಗಂಧ. ಆರನೇ ಅವತಾರ ಪರಶುರಾಮ ಅವತಾರ. ಭೂಮಿ ಕ್ಷತ್ರಿಯರ ಕ್ರೂರತೆಗೆ ಶಬ್ದವಾಗಿದ್ದಾಗ ತಪಸ್ಸಿನ ಅಗ್ನಿಯಿಂದ ಜನಿಸಿದವರು ಪರಶುರಾಮ. ಕೋಪವು ನ್ಯಾಯವು ಒಂದಾಗಿ ಧರ್ಮ ಸ್ಥಾಪನೆಯ ದಂಡನೆಗೆ ತ್ರಿವಿಕ್ರಮವಾದ ಕೃಪಾಣಿ. ಅವರು ಯುಗವನ್ನು ಸಮತೋಲನಕ್ಕೆ ತಂದವರು. ಪರಶುರಾಮ ಅನುಶಾಸನೀಯ ಮೂರ್ತಿ. 7ನೇ ಅವತಾರ ರಾಮ ಅವತಾರ. ಅಯೋಧ್ಯೆಯ ಹೃದಯದಲ್ಲಿ ಜನಿಸಿದ ಸತ್ಯ, ಮೃದು ಗಾಳಿಯಂತೆ ನಡೆದು ಗರುಡನಂತೆ ಯುದ್ಧಿಸಿದ ಶೌರ್ಯ ರಘುರಾಮ. ಶೋಕಕ್ಕೆ ಸೋಲದ ಧೈರ್ಯ, ಪ್ರೀತಿಗೆ ಕವಿದ ಮನಸ್ಸು, ಧರ್ಮಕ್ಕೆ ಬಗ್ಗದ ಸಂಕಲ್ಪ, ರಾವಣನ ಅಹಂಕಾರವನ್ನೇ ಸುಟ್ಟ ರಘುಕುಲ ತಿಲಕ. ರಾಮ ಮರ್ಯಾದೆಯ ಶಾಶ್ವತ ಜ್ಯೋತಿ. 8ನೇ ಅವತಾರ ಕೃಷ್ಣ ಅವತಾರ. ಗೋಕುಲದ ನಗುವಿನಲ್ಲಿ ಆಟವಾಡಿದ ಮೋಹನ. ನವಿಲಿನ ಕಂಠದಂತೆ ಮಧುರವಾದ ನೀಲಮಣಿ. ಅಧರ್ಮದ ತೆಲುಕನ್ನು ಕತ್ತರಿಸಲು
ಕಂಸನ ಕ್ರೂರವನ್ನು ಮುರಿಯಲು, ಗೀತೆಯ ಅಮರ ಸತ್ಯವನ್ನು ನೀಡಲು ಕೃಷ್ಣ ಅವತರಿಸಿದರು. ಲೀಲೆಯು ಜ್ಞಾನವು ಒಂದಾಗಿ ಲೀನವಾದ ಪರಮರೂಪ. 9ನೇ ಅವತಾರ ಬುದ್ಧ ಅವತಾರ. ಹೃದಯವು ಪ್ರಶ್ನಿಸಿದಾಗ ಜಗತ್ತೇ ಉತ್ತರ ನೀಡಿತು. ರಾಜಮನೆತನ ಬಿಟ್ಟು ದುಃಖದ ನೆರಳಲ್ಲಿ ಬೆಳಕಾಗಲು ಹೊರಟವರು ಬುದ್ಧ. ಕರುಣೆ, ಶಾಂತಿ ಮತ್ತು ಅಹಿಂಸೆಯ ರೂಪವಾಗಿ ಮನುಕುಲಕ್ಕೆ ದೀಪವಾದ ಜ್ಞಾನಪುಂಜ. ಬುದ್ಧ ಶಾಂತಿಯ ಯುಗದ ಪ್ರಕಾಶ. 10ನೇ ಅವತಾರ ಕಲ್ಕಿ ಅವತಾರ. ಕಲಿಯುಗದ ಕತ್ತಲೆ ಗಾಜಿನಂತೆ ಗಟ್ಟಿಯಾಗುತ್ತಿದ್ದಂತೆ ಲೋಕವೇ ನಿರೀಕ್ಷಿಸುವ ಶ್ವೇತಾಶ್ವಾರೋಹಿಯ ಪ್ರಭಾ ಕಲ್ಕಿ. ಅಧರ್ಮದ ಸಂಹಾರದ ಘೋಷವೆದ್ದಾಗ ಸಮಯದ ಚಕ್ರವೇ ನಿಲ್ಲುವಂತೆ ಪ್ರಳಯದ ಮಧ್ಯೆ ಉದಯಿಸುವ ಅಂತಿಮ ಅವತಾರ. ಕಲ್ಕಿ ನೂತನ ಯುಗದ ಆರಂಭ, ಸತ್ಯದ ಪುನರ್ಜೀವ. ಶ್ರೀಮದ್ ಪದ್ಮನಾಭಾಯ ನಮಃ. ಸೃಷ್ಟಿ ರಕ್ಷಣಾರ್ಥಂ ಧರಂ ಚ ಅವತಾರಾಣಂ ದಶಸ್ವರೂಪಂ ಹರಿ ನವಾಮಿ ವಿಶ್ವೇಶ್ವರಂ. ಇದರ ಅರ್ಥ, ಈ ಸೃಷ್ಟಿಯನ್ನು ಕಾಪಾಡಲು ಮತ್ತು ಧರೆಯನ್ನು ಸ್ಥಿರಪಡಿಸಲು ಎಲ್ಲಾ ಕಾಲಗಳಲ್ಲಿ ಅವತಾರವಾಗಿ ಬಂದ ದಶವಿಧ ಶ್ರೀ ಹರಿಯನ್ನೇ ನಾನು ನಮಸ್ಕರಿಸುತ್ತೇನೆ.